ಹಾಯ್, ನಾನು ಚನ್ನಬಸವಯ್ಯ ಹುರುಳಿ ಆಳ್ಮಠ, ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸ್ವಾಯತ್ತ ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ನಿಮ್ಮ ಮುಂದೆ ತಂದಿರುವ ವಿಷಯ ಹಣದುಬ್ಬರಕ್ಕೆ ಕಾರಣಗಳು. ಈ ವಿಷಯವು BA ಮತ್ತು BCom ತರಗತಿಗಳಿಗೆ ಉಪಯುಕ್ತವಾಗಿದ್ದು, ನಂತರದ ದಿನಗಳಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಅತ್ಯುಪಯುಕ್ತವಾದುದಾಗಿದೆ. ಇದು ಬಹಳ ಉಪಯುಕ್ತವಾದುದಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಕಷ್ಟು ಪರೀಕ್ಷೆಗಳಲ್ಲಿ ನಿಮಗೆ ಹಣದುಬ್ಬರದ ಬಗ್ಗೆ ಪ್ರಶ್ನೆಗಳು ಬಂದಿರ್ತವೆ. ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ಕೂಡ ನೋಡಿ ಪಾಯಿಂಟ್ಸ್ ಮಾಡ್ಕೊಳ್ಳಿ. ವೆರಿ ಇಂಪಾರ್ಟೆಂಟು. ಪಾಯಿಂಟ್ಸ್ ಮಾಡ್ಕೊಳ್ಳೋದು ವೆರಿ ಇಂಪಾರ್ಟೆಂಟು. ನೀವು ನಮ್ಮ ಮನಸ್ಸಿನ ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು, ನಿಮ್ಮ ತಲೆಯಲ್ಲಿ ಉಳ್ಕೊಳ್ಬೇಕು ಅಂತಂದರೆ ಯು ಹ್ಯಾವ್ ಟು ಮೇಕ್ ಪಾಯಿಂಟ್ಸ್. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಎಲ್ಲ ಹೊಸ ವಿಡಿಯೋಗಳು, ಹೊಸ ವಿಷಯದ ಬಗ್ಗೆ ಮಾಡಿದ ಪಾಠಗಳು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮಾಡಿರ್ತಕ್ಕಂತಹ ಪಾಠಗಳು ಎಲ್ಲವೂ ಕೂಡ ವಿಷಯ ನಿಮಗೆ ತಲುಪ್ತದೆ. ಮಾಹಿತಿ ನಿಮಗೆ, ನಾನು ಯಾವುದೇ ಹೊಸ ವಿಡಿಯೋ ಮಾಡಿದರೂ ಕೂಡ ನಿಮಗೆ ಮಾಹಿತಿ ತಲುಪ್ತದೆ. ಆದ್ದರಿಂದ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಎಷ್ಟು ಸಾಧ್ಯ ಆಗುತ್ತಷ್ಟು ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ. ನಾನು ವಿಷಯಕ್ಕೆ ಬರ್ತೇನೆ. ಈಗ ಹಣದುಬ್ಬರ, ನಾನು ಹಿಂದಿನ ವಿಡಿಯೋದಲ್ಲಿ ಹಣದುಬ್ಬರ ಎಂದರೇನು ಮತ್ತು ಈ ಹಣದುಬ್ಬರದ ಪ್ರಕಾರಗಳನ್ನು ತಿಳಿಸಿದ್ದೆ. ಈಗ ನಾನು ಅದಕ್ಕೆ ಕಾರಣಗಳನ್ನು ತಿಳಿಸ್ತೇನೆ. ಹಣದುಬ್ಬರಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ, ಸರಕುಗಳ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಸಮತೋಲನ ಉಂಟಾಗ್ತಕ್ಕಂಥದ್ದು. ಸರಕುಗಳ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಸಮತೋಲನ ಉಂಟಾದಾಗ ನಿಮಗೆ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಹಂಗಂದ್ರೇನು? ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಸಮತೋಲನ ಉಂಟಾದಾಗ, ಈಗ ಪೂರೈಕೆ ಪ್ರತಿದಿನ ಬಳ್ಳಾರಿಯ ಮಾರುಕಟ್ಟೆಗೆ 100 ಚೀಲಗಳ ಹಸಿ ಮೆಣಸಿನಕಾಯಿ ಬರ್ತಾ ಇದೆ, ಪ್ರತಿದಿನ ಬರ್ತದೆ. ಇದ್ದಕ್ಕಿದ್ದಂತೆ ಒಂದು ದಿನ ಬೇಡಿಕೆ ಹೆಚ್ಚಾಯಿತು ಅಂತ ಇಟ್ಕೊಳ್ಳಿ. ಪೂರೈಕೆ ಅಷ್ಟೇ ಇದೆ, ಪೂರೈಕೆಯಲ್ಲಿ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಆದರೆ ಬೇಡಿಕೆಯಲ್ಲಿ ಇದ್ದಕ್ಕಿದ್ದಂತೆ ಬಳ್ಳಾರಿಯಲ್ಲಿ ಒಂದು 10, 20 ಅಥವಾ 50, 100 ಮದುವೆಗಳಿದ್ದಾವೆ. ಅವತ್ತೇನೋ ಬಹಳ ಮುಹೂರ್ತ ಚೆನ್ನಾಗಿದೆ ಅಂತ ಎಲ್ಲರೂ ಮದುವೆ ಇಟ್ಕೊಂಡ್ಬಿಟ್ಟಿದ್ದಾರೆ. ಬಳ್ಳಾರಿಯಲ್ಲಿ ಹೆಚ್ಚು ಮದುವೆಗಳಿದ್ದಾವೆ, 100 ಮದುವೆಗಳಿದ್ದಾವೆ. ಹಾಗಾಗಿ ನಿಮಗೆ ಹಸಿಮೆಣಸಿನಕಾಯಿಗೆ ಬೇಡಿಕೆ ಇದ್ದಕ್ಕಿದ್ದಂತೆ ಜಾಸ್ತಿ ಆಗ್ತದೆ. ಆಗ ಪೂರೈಕೆ ಅಷ್ಟೇ ಇರ್ತದೆ. ಪೂರೈಕೆ ಅಷ್ಟೇ ಇದ್ದು ಬೇಡಿಕೆ ಹೆಚ್ಚಾದಾಗ ನಿಮಗೆ ಬೆಲೆ ಹೆಚ್ಚಾಗ್ತದೆ. ಅರ್ಥವ್ಯವಸ್ಥೆ, ಇದು ನಾನು ಉದಾಹರಣೆಗೆ ಹೇಳ್ತಾ ಇದ್ದೇನೆ. ಅರ್ಥವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಇದೇ ತೆರನಾಗಿ ನಿಮಗೆ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಸಮತೋಲನ ಉಂಟಾದಾಗ ನಿಮಗೆ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ನೋಡಿ, ಅದಕ್ಕೆ ಅಸಮತೋಲನ ಉಂಟಾಗಲಿಕ್ಕೆ 2 ಕಾರಣಗಳಿದೆ. ಸರಕು ಸೇವೆಗಳ ಬೇಡಿಕೆ ಹೆಚ್ಚಾಗುವುದು, ನಾನು ಹೇಳಿದ್ದು ಬೇಡಿಕೆ ಹೆಚ್ಚಾಗಿದೆ, ಮತ್ತು ಸರಕು ಸೇವೆಗಳ ಪೂರೈಕೆ ಕಡಿಮೆ ಆಗ್ತಕ್ಕಂತಹದ್ದು. ಪ್ರತಿ ದಿವಸ 100 ಚೀಲ ಬರ್ತಾ ಇದ್ದದ್ದು ಕ್ರಾಪು ಅಥವಾ ಯಾವುದೋ ಕಾರಣದಿಂದ, ನಾನು ಕಾರಣಗಳನ್ನು ಮುಂದೆ ಹೇಳ್ತೇನೆ, ಯಾವುದೋ ಕಾರಣದಿಂದ ನಿಮಗೆ 50 ಚೀಲ ಬಂದಿದೆ ಅಂತ ಇಟ್ಕೊಳ್ಳಿ. ಪ್ರತಿ ದಿವಸ ಎಷ್ಟು ಚೀಲ ಮಾರಾಟ ಆಗ್ತಾ ಇತ್ತು? 100 ಚೀಲಗಳ ಹಸಿ ಮೆಣಸಿನಕಾಯಿ ಬಳ್ಳಾರಿಯ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇತ್ತು. ಈಗ 50 ಚೀಲ ಬಂದಿದೆ, ಪೂರೈಕೆ ಕಡಿಮೆ ಆಗಿದೆ. ಅಂದರೆ ಪೂರೈಕೆ ಕಡಿಮೆ ಆದಾಗ ಬೆಲೆ ಹೆಚ್ಚಾಗ್ತದೆ. ಇದು ಇಡೀ ಅರ್ಥವ್ಯವಸ್ಥೆಗೆ ಅನ್ವಯ ಆಗ್ತದೆ. ಹೀಗೆ ಈ 2 ಕಾರಣಗಳಿಂದ ನಿಮಗೆ, ಒಂದು ಬೇಡಿಕೆ ಹೆಚ್ಚಾಗ್ತಕ್ಕಂಥದ್ದು, ಇನ್ನೊಂದು ಪೂರೈಕೆ ಕಡಿಮೆ ಆಗ್ತಕ್ಕಂಥದ್ದು. ಈ 2 ಕಾರಣಗಳಿಂದ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಈಗ ಬೇಡಿಕೆ ಹೆಚ್ಚಾಗಲಿಕ್ಕೆ ಕಾರಣಗಳೇನು, ಪೂರೈಕೆ ಕಡಿಮೆ ಆಗಲಿಕ್ಕೆ ಕಾರಣಗಳೇನು ಅಂತಕ್ಕಂಥದ್ದನ್ನು ನಾನು ಒಂದೊಂದಾಗಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ. ಬೇಡಿಕೆ ಏರಿಕೆಗೆ ಕಾರಣಗಳು. 1ನೇ ಕಾರಣ, ಹಣದ ಪೂರೈಕೆಯಲ್ಲಿ ಹೆಚ್ಚಳ. ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯಲ್ಲಿ ಹೆಚ್ಚಳ ಉಂಟಾದರೆ ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಹೆಚ್ಚಾಗ್ತದೆ. ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಹೆಚ್ಚಾದಾಗ ನಿಮಗೆ ಸರಕು ಸೇವೆಗಳಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚಾಗ್ತದೆ. ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾದಾಗ ಆಟೋಮ್ಯಾಟಿಕ್ ಆಗಿ ನಿಮಗೆ ಬೆಲೆ ಹೆಚ್ಚಾಗ್ತದೆ, ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಓಕೆ,
ಹಣದ ಪೂರೈಕೆ ಯಾಕೆ ಹೆಚ್ಚಾಗ್ತದೆ? ಹಣದ ಪೂರೈಕೆ ಯಾಕೆ ಹೆಚ್ಚಾಗ್ತದೆ? ಸಾಮಾನ್ಯವಾಗಿ ಸರ್ಕಾರಗಳು ಕೊರತೆ ಧನ ವಿನಿಯೋಗವನ್ನು ಮಾಡ್ತವೆ. ನೋಡಿ, ಕೊರತೆ ಧನ ವಿನಿಯೋಗ ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಕರಿತೇವೆ, ಡೆಫಿಸಿಟ್ ಫೈನಾನ್ಸಿಂಗ್ ಅಂತ ಕರಿತೇವೆ. ಮತ್ತು ಇನ್ನೊಂದು ಪ್ರಮುಖ ಕಾರಣ ಬ್ಯಾಂಕುಗಳ ಪತ್ತುನ ನಿರ್ಮಾಣ. ಬ್ಯಾಂಕುಗಳು ಪತ್ತನ್ನು ನಿರ್ಮಾಣ ಮಾಡ್ತವೆ. ದ ಕಮರ್ಷಿಯಲ್ ಬ್ಯಾಂಕ್ಸ್ ಆರ್ ಗೋಯಿಂಗ್ ಟು ಕ್ರಿಯೇಟ್ ದ ಕ್ರೆಡಿಟ್ ಇನ್ ದ ಎಕಾನಮಿ, ಕ್ರೆಡಿಟ್ ಮನಿ ಇನ್ ದ ಎಕಾನಮಿ. ಅರ್ಥವ್ಯವಸ್ಥೆಯಲ್ಲಿ ಸಾಲದ ಹಣವನ್ನು ಸೃಷ್ಟಿ ಮಾಡ್ತವೆ. ಈಗ ನನಗೂ ಸಾಲ ಕೊಡ್ತದೆ, ನಿಮಗೂ ಸಾಲ ಕೊಡ್ತದೆ. ಎಲ್ರಿಗೂ ಸಾಲ ಕೊಟ್ಟಾಗ ಅಕೌಂಟ್ನಲ್ಲಿ ಹಣ ಜಾಸ್ತಿ ಇರ್ತದೆ. ಯಾವಾಗ ಹಣ ಜಾಸ್ತಿ ಇರ್ತದೆ ನಾವೇನು ಮಾಡ್ತೇವೆ? ಅದನ್ನು ಖರೀದಿ ಮಾಡು, ಇದನ್ನು ಖರೀದಿ ಮಾಡು, ಅದು ಮಾಡು, ಇದು ಮಾಡು ಅಂತ ಕರಿತೇವೆ. ಹಾಗಾಗಿ ನಿಮಗೆ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾಗ್ತದೆ. ನಿಮಗೆ ಯಾವಾಗ ಕೊರತೆ ಧನ ವಿನಿಯೋಗ ಅಂತಂದರೆ ಏನಾಗುತ್ತೆ ಅಂತಂದರೆ, ಮುಂಗಡ ಪತ್ರದಲ್ಲಿ 3 ವಿಧದ ಮುಂಗಡ ಪತ್ರಗಳು ಬರ್ತವೆ. ಉಳಿತಾಯ ಮುಂಗಡ ಪತ್ರ, ಹೆಚ್ಚುವರಿ ಮುಂಗಡ ಪತ್ರ, ಸಮತೋಲನ ಮುಂಗಡ ಪತ್ರ ಅಂತ ಕರಿತೇವೆ. ಬ್ಯಾಲೆನ್ಸ್ಡ್ ಬಡ್ಜೆಟ್, ಸರ್ಪ್ಲಸ್ ಬಡ್ಜೆಟ್, ಡೆಫಿಸಿಟ್ ಬಡ್ಜೆಟ್ ಅಂತ 3 ಕರಿತೇವೆ. ಸಾಮಾನ್ಯವಾಗಿ ಆಧುನಿಕ ರಾಷ್ಟ್ರಗಳೆಲ್ಲವೂ ಕೂಡ ಡೆಫಿಸಿಟ್ ಬಡ್ಜೆಟನ್ನು, ಕೊರತೆಯ ಮುಂಗಡ ಪತ್ರವನ್ನು ಅನುಸರಣೆ ಮಾಡ್ತವೆ. ಏನು ಕೊರತೆಯ ಮುಂಗಡ ಪತ್ರ ಅಂತಂದರೆ, ಕೊರತೆಯ ಮುಂಗಡ ಪತ್ರ ಏನಪ್ಪ ಅಂತಂದರೆ, ಸರ್ಕಾರದ ಆದಾಯ ಕಡಿಮೆ ಇದ್ದು ಹೆಚ್ಚಿಗೆ ಇರ್ತದೆ, ವೆಚ್ಚ ಹೆಚ್ಚಿಗೆ ಇರ್ತದೆ. ಆದಾಯ ಕಡಿಮೆ ಇದ್ದು ವೆಚ್ಚ ಹೆಚ್ಚಿಗೆ ಇರುವ ಪರಿಸ್ಥಿತಿಯನ್ನು ನಾವೇನು ಕರಿತೇವೆ? ಕೊರತೆಯ ಮುಂಗಡ ಪತ್ರ. ಆ ಕಡಿಮೆ ಆದಾಯ ಹೆಚ್ಚು ವೆಚ್ಚ ಎರಡರ ನಡುವಿನ ಅಂತರವನ್ನು ತುಂಬಲಿಕ್ಕೆ ಸರ್ಕಾರಗಳು ಏನಪ್ಪ ಮಾಡ್ತವೆ ಅಂತಂದರೆ, ರಿಸರ್ವ್ ಬ್ಯಾಂಕಿನಿಂದ ಸಾಲ ತೆಗೆದುಕೊಳ್ತದೆ, ಅಥವಾ ಅಂತಾರಾಷ್ಟ್ರೀಯ ಹಣಕಾಸಿನ ಸಂಸ್ಥೆಗಳಿಂದ ಸಾಲವನ್ನು ತೆಗೆದುಕೊಳ್ತದೆ, ಅಥವಾ ವಿದೇಶಿ ಏಜೆನ್ಸಿಗಳಿಂದ ಸಾಲವನ್ನು ತೆಗೆದುಕೊಳ್ತದೆ. ಅಂತಹ ಸಮಯದಲ್ಲಿ ಹಣದ ಪೂರೈಕೆ ಹೆಚ್ಚಾಗ್ತದೆ. ಕೊರತೆ ಧನ ವಿನಿಯೋಗದಿಂದ ಹಣದ ಪೂರೈಕೆ ಮತ್ತು ನಿಮಗೆ ಬ್ಯಾಂಕುಗಳು ಸೃಷ್ಟಿ ಮಾಡ್ತಕ್ಕಂತಹ ಪತ್ತಿನಿಂದಲೂ ಕೂಡ ಹಣದ ಪೂರೈಕೆ ಪ್ರಮಾಣ ಅರ್ಥವ್ಯವಸ್ಥೆಯಲ್ಲಿ ಹೆಚ್ಚಾಗ್ತದೆ. ಹಣದ ಪೂರೈಕೆ ಯಾವಾಗ ಹೆಚ್ಚಾಗ್ತದೋ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿ ನಿಮಗೆ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಬೇಡಿಕೆ ಹೆಚ್ಚಾಗಿ ಹಣದುಬ್ಬರ ಸಂಭವಿಸ್ತದೆ. ಇನ್ನು 2ನೇ ಪಾಯಿಂಟ್, ಸರ್ಕಾರದ ವೆಚ್ಚದಲ್ಲಿ ಹೆಚ್ಚಳ, ಇನ್ಕ್ರೀಸ್ ಇನ್ ದ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಇಂದಿನ ಸರ್ಕಾರಗಳನ್ನು ನಾವು ವೆಲ್ಫೇರ್ ಗೌರ್ಮೆಂಟ್ಸ್ ಅಂತ ಕರಿತೇವೆ, ಅಂದರೆ ಕಲ್ಯಾಣ ಸರ್ಕಾರಗಳು ಅಂತ ಕರಿತೇವೆ. ಅವುಗಳ ಪ್ರಮುಖ ಉದ್ದೇಶ ಸಾರ್ವಜನಿಕರ ಕಲ್ಯಾಣವಾಗಿರ್ತದೆ. ಪಬ್ಲಿಕ್ ವೆಲ್ಫೇರ್ ಇಸ್ ದ ಮೇನ್ ಮೊಟ್ಟೋ ಆಫ್ ದ ಗೌರ್ಮೆಂಟ್, ಮೇನ್ ಆಬ್ಜೆಕ್ಟಿವ್ ಆಫ್ ದ ಗೌರ್ಮೆಂಟ್. ಜನಗಳ ಯೋಗಕ್ಷೇಮವನ್ನು ಸುಧಾರಣೆ ಮಾಡಲಿಕ್ಕೆ ಅಗತ್ಯವಿರತಕ್ಕಂತಹ ಎಲ್ಲ ವೆಚ್ಚಗಳನ್ನು ಸರ್ಕಾರಗಳು ಮಾಡ್ತಾ ಹೋಗ್ತವೆ. ಅಭಿವೃದ್ಧಿ ಯೋಜನೆಗಳಿಗೆ ಮಾಡ್ತವೆ. ಏನು ಅಭಿವೃದ್ಧಿ ಯೋಜನೆಗಳು ಅಂತಂದರೆ, ಡ್ಯಾಮ್ ನಿರ್ಮಾಣ ಮಾಡ್ತದೆ, ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತದೆ, ರಸ್ತೆಗಳ ನಿರ್ಮಾಣ ಮಾಡ್ತದೆ, ಮೂಲಭೂತ ಸೌಕರ್ಯಗಳ ಸೃಷ್ಟಿಯಾಗ್ತದೆ. ಎಲ್ಲ ಕಡೆ ವೆಚ್ಚವನ್ನು ಸರ್ಕಾರ ಮಾಡ್ತಾ ಹೋಗ್ತದೆ. ನೋಡಿ, ಅಭಿವೃದ್ಧಿ ಯೋಜನೆಗಳು, ಸಮಾಜ ಕಲ್ಯಾಣ ಯೋಜನೆಗಳು. ಏನು ಸಮಾಜ ಕಲ್ಯಾಣ ಯೋಜನೆಗಳು? ಹಾಸ್ಟೆಲ್ ಮಾಡ್ತದೆ, ಹುಡುಗರಿಗೆ ಫ್ರೀ ಎಜುಕೇಷನ್ ಕೊಡ್ತದೆ, ಸಮಾಜದ ಅಭಿವೃದ್ಧಿಗಾಗಿ ವೆಚ್ಚವನ್ನು ಮಾಡ್ತದೆ. ಆಮೇಲೆ ಶಿಕ್ಷಣ, ನಿರುದ್ಯೋಗ ಭತ್ಯೆ. ಈಗ ನಿರುದ್ಯೋಗಿಗಳಿಗೆ ಭತ್ಯೆಯನ್ನು ನಿಲ್ಲಿಸಿದ್ದಾರೆ. ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಇಂದಿಗೂ ಕೂಡ ವಿಧವಾ ವೇತನವನ್ನು ಕೊಡಲಾಗ್ತದೆ, ಆನಂತರ ವೃದ್ಧಾಪ್ಯ ವೇತನವನ್ನು ಕೊಡಲಾಗ್ತದೆ, ಅಂಗವೈಕಲ್ಯ ವೇತನವನ್ನು ಕೊಡಲಾಗ್ತದೆ. ಹೀಗೆ ಕೊಟ್ಟಾಗ ನಿಮಗೆ ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಹೆಚ್ಚಾಗ್ತದೆ. ಸಾಮಾಜಿಕ ಭದ್ರತಾ ಯೋಜನೆಗಳು ಅಂತ ಕರಿತೇವೆ ಇವನ್ನೆಲ್ಲವನ್ನು ಕೂಡ. ಏನು, ನಿಮಗೆ ವಿಧವಾ ವೇತನ, ಆಮೇಲೆ ವೃದ್ಧಾಪ್ಯ ವೇತನ, ಆಮೇಲೆ ಅಂಗವಿಕಲರ ಭತ್ಯೆಗಳು, ಇವೆಲ್ಲವೂ ಕೂಡ ಸಾಮಾಜಿಕ ಭದ್ರತಾ ಯೋಜನೆಗಳು. ಸಾಕಷ್ಟು ಹಣವನ್ನು ಸರ್ಕಾರಗಳು ವೆಚ್ಚ ಮಾಡ್ತವೆ. ಅಭಿವೃದ್ಧಿ ಯೋಜನೆಗಳಿಗೆ ವೆಚ್ಚ ಮಾಡ್ತವೆ, ಶಿಕ್ಷಣದ ಮೇಲೆ ವೆಚ್ಚ ಮಾಡ್ತವೆ, ವೈದ್ಯಕೀಯ ಸೇವೆಗಳ ಮೇಲೆ ವೆಚ್ಚ ಮಾಡ್ತದೆ. ಸರ್ಕಾರಗಳು ಎಲ್ಲ ಕಡೆ ವೆಚ್ಚ ಮಾಡ್ತವೆ. ರಸ್ತೆ ನಿರ್ಮಾಣ ಮಾಡ್ತದೆ, ವೆಚ್ಚ ಹೆಚ್ಚಾಗ್ತದೆ. ಆ ವೆಚ್ಚ ಅರ್ಥವ್ಯವಸ್ಥೆಗೆ ಬಂದು ಸೇರ್ತದೆ, ಹಣ ಅರ್ಥವ್ಯವಸ್ಥೆಯಲ್ಲಿ ಬಂದು ಸೇರ್ತದೆ. ಯಾವಾಗ ಆ ಹಣ ಅರ್ಥವ್ಯವಸ್ಥೆಗೆ ಪೂರೈಕೆಯಾಗ್ತದೋ ಆಗ ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಹೆಚ್ಚಾಗಿ ನಿಮಗೆ ಬೇಡಿಕೆ ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾಗಿ ನಿಮಗೆ ಬೆಲೆಗಳು ಹೆಚ್ಚಾಗ್ತವೆ. ಬೆಲೆಗಳು ಹೆಚ್ಚಾಗಿ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. 3ನೇದು, ಖಾಸಗಿ ವೆಚ್ಚದಲ್ಲಿ ಹೆಚ್ಚಳ. ಈಗ
ಅರ್ಥವ್ಯವಸ್ಥೆಯಲ್ಲಿ ಆರ್ಥಿಕ ಚಟುವಟಿಕೆಗಳು ವಿಸ್ತರಣೆ ಆಗ್ತಾ ಇದ್ದಾವೆ. ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಎಕ್ಸ್ಪ್ಯಾಂಡಿಂಗ್. ಸಾಕಷ್ಟು ವಿಸ್ತರಣೆ ಆಗ್ತಲೇ ಇದ್ದಾವೆ. ವಿಸ್ತರಣೆ ಆಗಬೇಕಾದ್ರೆ ನಿಮಗೇನಾಗ್ತದೆ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ಮತ್ತು ಯಾವಾಗ ಬೇಡಿಕೆಗಳು ಹೆಚ್ಚಾಗ್ತಾ ಇರ್ತವೋ ಎಲ್ಲರೂ ಕೂಡ ಹೂಡಿಕೆ ಮಾಡ್ತಾರೆ. ಖಾಸಗಿ ಹೂಡಿಕೆ ಮತ್ತು ಅನುಭೋಗದ ಪ್ರಮಾಣ ಹೆಚ್ಚಾಗ್ತದೆ. ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆಯಿಂದ ಖಾಸಗಿ ಹೂಡಿಕೆ ಹೆಚ್ಚಾಗ್ತದೆ. ಖಾಸಗಿ ಹೂಡಿಕೆ ಹೆಚ್ಚಾದಾಗ ನಿಮಗೇನಾಗ್ತದೆ, ಮತ್ತೇ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಯಿತು ಅಂತಂದರೆ ಮತ್ತೆ ಬೆಲೆಗಳು ಹೆಚ್ಚಾಗ್ತದೆ, ಉತ್ಪಾದನೆ ಹೆಚ್ಚಾಗ್ತದೆ, ಉದ್ಯೋಗದ ಮಟ್ಟ ಹೆಚ್ಚಾಗ್ತದೆ, ಆದಾಯ ಹೆಚ್ಚಾಗ್ತದೆ, ಮತ್ತೆ ಬೆಲೆ ಹೆಚ್ಚಾಗ್ತದೆ. ಇದು ಒಂಥರ ಸೈಕಲ್ ಇದ್ದ ಹಾಗೆ. ನಿಮಗೆ ಒಂದರಿಂದ ಚೈನ್ ಆಫ್ ರಿಯಾಕ್ಷನ್ಸ್ ಅಂತ ಕರಿತೇವೆ ನಾವು. ಇದು ಏರ್ತಲೇ ಇರ್ತದೆ. ಹೀಗೆ ಖಾಸಗಿ ವೆಚ್ಚ ಹೆಚ್ಚಾಗ್ತದೆ, ಖಾಸಗಿ ಹೂಡಿಕೆ ಹೆಚ್ಚಾಗ್ತದೆ. ಅದು ಕೂಡ ಅರ್ಥವ್ಯವಸ್ಥೆಯನ್ನು ಸೇರಿಕೊಂಡಾಗ ಸಾರ್ವಜನಿಕರ ಕೈಗೆ ಬರ್ತದೆ. ಸಾರ್ವಜನಿಕರ ಕೈಗೆ ಬಂದಾಗ ನಿಮಗೆ, ಈಗ ನಾನು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮಲ್ಲಿ JSW ಜಿಂದಾಲ್ ಸೌತ್ ವೆಸ್ಟ್ ಅಂತ ಕರಿತೇವೆ. ಬಳ್ಳಾರಿಯ ಜಿಂದಾಲ್ ಸೌತ್ ವೆಸ್ಟಲ್ಲಿ ಇನ್ನೊಂದು ಕಾರ್ಖಾನೆಯನ್ನು, ಅವರು ಸಿಮೆಂಟ್ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಆನಂತರ ಇನ್ನೂ ಯಾವುದೋ ಘಟಕಗಳನ್ನು ಅಲ್ಲಿ ಸ್ಥಾಪನೆ ಮಾಡ್ಕೊಂಡಿದ್ದಾರೆ ಅವರು. ಈಗೇನಾಗಿದೆ, ಅಲ್ಲಿ ಹೂಡಿಕೆ ಮಾಡ್ತಲೇ ಇದ್ದಾರೆ. ಬೇಡಿಕೆ ಹೆಚ್ಚಾಗಿರೋದ್ರಿಂದ ಹೂಡಿಕೆ ಮಾಡಿದ್ದಾರೆ. ಹೂಡಿಕೆ ಮಾಡಿದಾಗ ಒಂದಿಷ್ಟು ಜನರಿಗೆ ಉದ್ಯೋಗಾವಕಾಶ ಸಿಗ್ತದೆ, ಅವರ ಆದಾಯ ಹೆಚ್ಚಾಗ್ತದೆ, ಆ ಎಲ್ಲ ಜನಗಳ ಆದಾಯ ಹೆಚ್ಚಾಗ್ತದೆ. ಒಂದು 500 ಜನಕ್ಕೋ 1000 ಜನಕ್ಕೆ ಕೆಲಸ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆಗ ಆ 1000 ಜನಗಳಿಗೆ ಆದಾಯ ಹೆಚ್ಚಾಗ್ತದೆ. ಆ 1000 ಜನಗಳ ಆದಾಯ ಹೆಚ್ಚಾದಾಗ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಹೆಚ್ಚಾಗ್ತವೆ. ಅಂದರೆ ಅರ್ಥವ್ಯವಸ್ಥೆಯಲ್ಲಿ ಖಾಸಗಿ ಹೂಡಿಕೆಯು ನಿಮಗೆ ಬೆಲೆಗಳ ಹೆಚ್ಚಳಕ್ಕೆ ಕಾರಣವಾಗ್ತದೆ. ಹಣದುಬ್ಬರ, ಬೇಡಿಕೆ ಹೆಚ್ಚಳಕ್ಕೆ ಕಾರಣವಾಗಿ ಹಣದುಬ್ಬರಕ್ಕೆ ಕಾರಣವಾಗ್ತದೆ. ನೆಕ್ಸ್ಟ್ ಪಾಯಿಂಟ್, ತೆರಿಗೆಯ ದರಗಳಲ್ಲಿ ಕಡಿತ. ರಿಡಕ್ಷನ್ ಇನ್ ದ ಟ್ಯಾಕ್ಸ್ ರೇಟ್ಸ್ ಅಂತ ಕರೀತೇವೆ. ರಿಡಕ್ಷನ್ ಇನ್ ದ ಟ್ಯಾಕ್ಸ್ ರೇಟ್ಸ್ ಏನು? ತೆರಿಗೆಯ ದರಗಳಲ್ಲಿ ಯಾಕೆ ತೆರಿಗೆಯ ದರಗಳು ಜನಗಳ ಅನುಭೋಗದ ವೆಚ್ಚವನ್ನು ಪ್ರಭಾವಿಸ್ತವೆ. ದ ರೇಟ್ಸ್ ಆಫ್ ದ ಟ್ಯಾಕ್ಸಸ್ ಇನ್ಫ್ಲೂಯೆನ್ಸ್ ದ ಎಕ್ಸ್ಪೆಂಡಿಚರ್ ಆಫ್ ದ ಪಬ್ಲಿಕ್ಸ್. ಜನಗಳ ನಿಮಗೆ ವೆಚ್ಚವನ್ನು ಪ್ರಭಾವಿಸುವ ಸಾಮರ್ಥ್ಯವನ್ನು ತೆರಿಗೆ ದರಗಳು ಹೊಂದಿದ್ದಾವೆ. ತೆರಿಗೆ ದರ ಸರ್ಕಾರ ಏನು ಮಾಡ್ತದೆ, ಹೆಚ್ಚು ಮಾಡ್ತದೆ ಅಂತ ಇಟ್ಕೊಳ್ಳಿ. ತೆರಿಗೆ ದರವನ್ನು ಕಡಿಮೆ ಮಾಡ್ತದೆ. ಹೆಚ್ಚು ಮಾಡಿದರೆ ನಿಮಗೆ ಬೇಡಿಕೆ ಕಡಿಮೆ ಆಗ್ತದೆ. ತೆರಿಗೆ ದರಗಳನ್ನು ಸರ್ಕಾರ ಕಡಿಮೆ ಮಾಡಿದೆ ಅಂತ ಇಟ್ಕೊಳ್ಳಿ. ಬಹುಶಃ ನೀವೆಲ್ಲರೂ ಕೂಡ ಈ ಕರೋನಾ ಪ್ಯಾಂಡಮಿಕ್ನಿಂದ ಕೇಳ್ತಾ ಇರ್ಬೋದು, ತೆರಿಗೆ ದರಗಳನ್ನು ನಿಲ್ಲಿಸಿ, ಪೆಟ್ರೋಲ್ ಮೇಲೆ ತೆರಿಗೆ ದರವನ್ನು ನಿಲ್ಲಿಸಿ. ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಸಮಿತಿಯು ಕೂಡ ನಿಮಗೆ ಇದರ ಸಲಹೆಯನ್ನು ಕೊಟ್ಟಿದೆ ಇತ್ತೀಚೆಗೆ. ತೆರಿಗೆ ದರಗಳನ್ನು ಇಳಿಸಿ, ಇಲ್ಲಾಂದರೆ ನಿಮಗೆ ಆರ್ಥಿಕ ಅಭಿವೃದ್ಧಿಗೆ ಮಾರಕವಾಗ್ತದದು ಅಂತಕ್ಕಂತಹ ಸಲಹೆಯನ್ನು ಪ್ರಧಾನಮಂತ್ರಿಯವರ ಆರ್ಥಿಕ ಸಲಹಾ ಸಮಿತಿ ಇತ್ತೀಚೆಗೆ ಕೊಟ್ಟಿದೆ. ನಾನು ಇತ್ತೀಚೆಗೆ ಯಾವುದೋ ಪೇಪರ್ನಲ್ಲಿ ಓದಿದೆ, ನಾನು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಓದಿದೆ ನಾನು ಈಗ ವಾರದ ಕೆಳಗಡೆ. ಅಂದರೆ ನಿಮಗೆ ತೆರಿಗೆ ದರಗಳಲ್ಲಿ ಕಡಿತ ಉಂಟಾದಾಗ, ತೆರಿಗೆ ದರ ಕಡಿಮೆ ಆಗಿದೆ ಅಂತ ಇಟ್ಕೊಳ್ಳಿ, ಆಗ ನಿಮಗೆ ಯಾವಾಗ ತೆರಿಗೆ ದರಗಳು ಕಡಿಮೆ ಆಗ್ತದೋ ಸರಕು ಸೇವೆಗಳಿಗೆ ಬೆಲೆಗಳು ಕೂಡ ಕಡಿಮೆ ಆಗ್ತವೆ. ತೆರಿಗೆ ದರ ಕಡಿಮೆ ಆದರೆ ಸರಕು ಸೇವೆಗಳ ಬೆಲೆಗಳು ಕಡಿಮೆ ಆಗ್ತವೆ. ಬೆಲೆಗಳು ಕಡಿಮೆ ಆದಾಗ ಬೇಡಿಕೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ತೆರಿಗೆ ದರಗಳಲ್ಲಿ ಕಡಿತ ಆದಾಗ ಬೇಡಿಕೆ ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾಗಿ ನಿಮಗೆ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ. ತೆರಿಗೆ ದರ ಕಡಿಮೆ ಆದಾಗ ನಿಮಗೆ ನೋಡಿ ಹೇಗೆ ಚೈನ್ ಆಫ್ ರಿಯಾಕ್ಷನ್ಸ್ ಹೇಗೆ ಬರ್ತದೆ ನೋಡಿ. ತೆರಿಗೆ ದರಗಳಲ್ಲಿ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗ್ತದೆ. ಬೇಡಿಕೆ ಹೆಚ್ಚಾಗಿ ನಿಮಗೆ ಅದು ಬೆಲೆಗಳ ಏರಿಕೆಗೆ ಕಾರಣವಾಗ್ತದೆ. ತೆರಿಗೆಯ ದರ ಕಡಿಮೆ ಆದಾಗ ಒಂದು ಕಡೆಯಲ್ಲಿ ನಿಮಗೆ ಸರಕು ಸೇವೆಗಳ ಬೆಲೆಗಳು ಕಡಿಮೆ ಆಗ್ತದೆ, ಆದರೆ ಅದೇ ಕಡಿಮೆಯಾದ ಬೆಲೆ ಅದರ ಏರಿಕೆಗೆ ಕಾರಣವಾಗ್ತದೆ. ನೆಕ್ಸ್ಟ್, ಅಗ್ಗದ ಹಣಕಾಸಿನ ನೀತಿ, ಚೀಪ್ ಮಾನಿಟರಿ ಪಾಲಿಸಿ ಅಂತ ಕರಿತೇವೆ. ಏನು ಅಗ್ಗದ ಹಣಕಾಸಿನ ನೀತಿ ಅಂತಂದ್ರೆ ಏನು? ಯಾವುದನ್ನು ಅಗ್ಗದ ಹಣಕಾಸು, ಏನು ಹಣಕಾಸಿನ ನೀತಿ ಅಂತಂದ್ರೆ ಏನು? ಫಸ್ಟ್ ಆಫ್ ಆಲ್, ಅರ್ಥವ್ಯವಸ್ಥೆಯಲ್ಲಿ ಸಾಲದ ಹಣವನ್ನು ಮತ್ತು ಹಣದ ಪ್ರಮಾಣವನ್ನು ನಿಯಂತ್ರಿಸುವ ಕೇಂದ್ರ ಬ್ಯಾಂಕಿನ ನೀತಿಯನ್ನು
ನಾವು ಏನಂತ ಕರಿತೇವೆ? ಹಣಕಾಸಿನ ನೀತಿ ಅಂತ ಕರಿತೇವೆ. ಅರ್ಥವ್ಯವಸ್ಥೆಯಲ್ಲಿ ಸಾಲದ ಹಣ ಯಾವ ಪ್ರಮಾಣದಲ್ಲಿರಬೇಕು, ಹಣದ ಪೂರೈಕೆ ಯಾವ ಪ್ರಮಾಣದಲ್ಲಿರಬೇಕು, ಹಣದ ಪ್ರಮಾಣ ಯಾವ ಪ್ರಮಾಣದಲ್ಲಿ ಇರಬೇಕು ಅಂತಕ್ಕಂಥದ್ದನ್ನು ರಿಸರ್ವ್ ಬ್ಯಾಂಕ್ ನಿರ್ಧಾರ ಮಾಡ್ತದೆ. ಸರ್ಕಾರ, ರಿಸರ್ವ್ ಬ್ಯಾಂಕ್ ಮೊದಲೆಲ್ಲನ ಗವರ್ನರ್ ನಿರ್ಧಾರ ಮಾಡ್ತಾಯಿದ್ರು. ಈಗ ಭಾರತದಲ್ಲಿ ಗವರ್ನರ್ನ ಆ ಅಧಿಕಾರವನ್ನು ಕಡಿಮೆ ಮಾಡಿಬಿಟ್ಟು ಮಾನಿಟರಿ ಪಾಲಿಸಿ ಕಮಿಟಿಗೆ MPC ಅಂತ ಕರಿತೇವೆ, ಹಣಕಾಸು ನೀತಿ ಸಮಿತಿ ಅಂತ ಕರಿತೇವೆ, ಹಣಕಾಸು ನೀತಿ ಸಮಿತಿಗೆ ಕೊಡಲಾಗಿದೆ. ಹಣಕಾಸು ನೀತಿಯ ಸಮಿತಿ ಈ ಕಾರ್ಯವನ್ನು ಮಾಡ್ತದೆ, ಅಂದರೆ ಹಣಕಾಸಿನ ನೀತಿಯನ್ನು ನಿರ್ಧರಿಸುವ ಕಾರ್ಯವನ್ನು ಮಾಡ್ತದೆ. ಹಣಕಾಸು ಸಮಿತಿ ಹಣಕಾಸಿನ ನೀತಿ ಏನು ಮಾಡ್ತದೆ? ಬಡ್ಡಿಯ ದರಗಳನ್ನು ಕಡಿಮೆ ಮಾಡಿದೆ ಅಂತ ಇಟ್ಕೊಳ್ಳಿ, ಸಾಲಗಳ ಮೇಲಿನ ಬಡ್ಡಿ ದರವನ್ನು ಕಡಿಮೆ ಮಾಡಿದೆ ಅಂತ ಇಟ್ಕೊಳ್ಳಿ. ಯಾವಾಗ ಹಣಕಾಸಿನ ನೀತಿಯಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳು ಲಭ್ಯವಾಗ್ತವೆ, ಎಲ್ಲರೂ ಕೂಡ ಸಾಲಗಳನ್ನು ತೆಗೆದುಕೊಳ್ತಾರೆ. ಅರ್ಥವ್ಯವಸ್ಥೆಯಲ್ಲಿ ಎಲ್ಲರೂ ಸಾಲಗಳನ್ನು ತೆಗೆದುಕೊಂಡಾಗ ನಿಮಗೆ ಜನಗಳ ಕೈಯಲ್ಲಿ ಹಣದ ಪ್ರಮಾಣ ಹೆಚ್ಚಾಗ್ತದೆ ಮತ್ತು ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ, ಹಣದುಬ್ಬರ ಹೆಚ್ಚಾಗ್ತಾ ಹೋಗ್ತದೆ. ನೆಕ್ಸ್ಟ್ ಪಾಯಿಂಟ್, ರಫ್ತಿನಲ್ಲಿ ಹೆಚ್ಚಳ, ಇನ್ಕ್ರೀಸ್ ಇನ್ ದ ಎಕ್ಸ್ಪೋರ್ಟ್ಸ್. ಈಗ ರಫ್ತು ಹೆಚ್ಚಾಗಿದೆ ಅಂತ ಇಟ್ಕೊಳ್ಳಿ, ರಫ್ತು ಹೆಚ್ಚಾಗಿದೆ, ವಿದೇಶಗಳಲ್ಲಿ ನಮ್ಮ ಸರಕುಗಳಿಗೆ ಹೆಚ್ಚು ಬೇಡಿಕೆ ಇದೆ. ವಿದೇಶಗಳಿಗೆ ರಫ್ತಾಗ್ತಾ ಇದ್ದಾಗ ಏನಾಗ್ತದೆ? ಉತ್ಪಾದನೆಯನ್ನು ನಾವು ಹೆಚ್ಚಿಸಬೇಕಾಗ್ತದೆ. ಉತ್ಪಾದನೆಯನ್ನು ಹೆಚ್ಚಿಸಿದಾಗ ನಿಮಗೆ ಜನಗಳ ಉದ್ಯೋಗ ಮತ್ತು ವರಮಾನ ಹೆಚ್ಚಾಗ್ತದೆ. ಯಾವಾಗ ನಿಮಗೆ ಉತ್ಪಾದನೆ ಹೆಚ್ಚಾಗ್ತದೋ ಆಗ ಜನಗಳ ಉದ್ಯೋಗ ಮತ್ತು ವರಮಾನ ಎರಡೂ ಕೂಡ ಹೆಚ್ಚಾಗ್ತದೆ. ಆಗ ನಿಮಗೆ ಉದ್ಯೋಗ ಮತ್ತು ವರಮಾನ ಹೆಚ್ಚಾಯಿತು ಅಂತಂದರೆ ನಿಮಗೆ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿ ಬೆಲೆಯಲ್ಲಿ ಏರಿಕೆ ಸಂಭವಿಸ್ತದೆ. ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರದ ಸನ್ನಿವೇಶ ಕಂಡುಬರ್ತದೆ. ನೆಕ್ಸ್ಟ್ ಒನ್, ಸಾರ್ವಜನಿಕ ಸಾಲದ ಮರುಪಾವತಿ. ಸರ್ಕಾರ ಸಾಲವನ್ನು ತೆಗೆದುಕೊಂಡಿತ್ತು, ಅಭಿವೃದ್ಧಿಗೋಸ್ಕರ ಸರ್ಕಾರಗಳು ಸಾಮಾನ್ಯವಾಗಿ ಸಾಲವನ್ನು ಮಾಡ್ತವೆ. ಸರ್ಕಾರ ತೆಗೆದುಕೊಂಡಂತಹ ಸಾಲವನ್ನು ಬಡ್ಡಿಯ ಸಮೇತ ಮರುಪಾವತಿ ಮಾಡ್ತದೆ. ಆಗ ಸಾಲವನ್ನು ಮರುಪಾವತಿ ಮಾಡಿದಾಗ ಅರ್ಥವ್ಯವಸ್ಥೆಗೆ ಹಣದ ಪೂರೈಕೆಯ ಪ್ರಮಾಣ ಹೆಚ್ಚಾಗ್ತದೆ. ದ ಗೌರ್ಮೆಂಟ್ ಪಂಪ್ಡ್ ದ ಮನಿ ಟು ದ ಎಕಾನಮಿ. ಯಾವಾಗ ಅರ್ಥವ್ಯವಸ್ಥೆಗೆ ಹಣದ ಪೂರೈಕೆಯ ಪ್ರಮಾಣ, ಎಲ್ಲ ಸಾಲಗಳು ಬಂದ್ಬಿಟ್ಟು ನಮ್ಮ ಕೈಗೆ, ನಾವೇನು ಮಾಡ್ತೇವೆ? ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸಾಲಗಳ ಮರುಪಾವತಿಯಾದಾಗ ಬಡ್ಡಿಯ ಸಮೇತ ಹಿಂದಕ್ಕೆ ಬಂದಾಗ ನಾವೇನು ಮಾಡ್ತೇವೆ? ನಮ್ಮ ಖರೀದಿಯ ಪ್ರಮಾಣವನ್ನು ಹೆಚ್ಚು ಮಾಡ್ತೇವೆ. ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗಿ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ನೆಕ್ಸ್ಟ್ ಒನ್, ಕಪ್ಪು ಹಣ. ಏನು ಕಪ್ಪು ಹಣ ಅಂತಂದ್ರೆ ಏನು? ಕಪ್ಪು ಹಣ ಅಂತಂದರೆ ಭಾಳ ಸರಳವಾಗಿ ಹೇಳಬೇಕು ಅಂತಂದರೆ, ಸರ್ಕಾರಕ್ಕೆ ಲೆಕ್ಕ ಕೊಡದೆ ಗಳಿಸಿರ್ತಕ್ಕಂತಹ ಹಣವನ್ನು ನಾವು ಕಪ್ಪು ಹಣ ಅಂತ ಕರಿತೇವೆ. ತೆರಿಗೆಯಲ್ಲಿ ಸೇರೋದಿಲ್ಲ, ಅದು ಆದಾಯದಲ್ಲಿ ಸೇರೋದಿಲ್ಲ, ಎಲ್ಲೂ ಕೂಡ ಸೇರೋದಿಲ್ಲ, ಅದನ್ನ ನಾವು ಕಪ್ಪು ಹಣ ಅಂತ ಕರಿತೇವೆ. ಕಪ್ಪು ಹಣ ಹೊಂದಿರತಕ್ಕಂತಹ ವ್ಯಕ್ತಿಗಳು ಹೆಚ್ಚು ಹೆಚ್ಚು ಖರ್ಚನ್ನು ಮಾಡ್ತಾ ಹೋಗ್ತಾರೆ, ದುಂದು ವೆಚ್ಚ ಮಾಡ್ತಾರೆ, ಸುವ್ಯಕ್ತ ಅನುಭವವನ್ನು ಮಾಡ್ತಾರೆ. ಏನದು ಸುವ್ಯಕ್ತ ಅನುಭವ ಅಂತಂದರೆ, ಐಷಾರಾಮಿ ಸರಕುಗಳು ಮತ್ತು ಐಷಾರಾಮಿ ಲಕ್ಸುರಿಯಸ್ ಗೂಡ್ಸನ್ನು ಹೆಚ್ಚು ಖರೀದಿ ಮಾಡ್ತಾ ಹೋಗ್ತಾರೆ. ಅಂದರೆ ಆ ಸರಕುಗಳ ಬೇಡಿಕೆ ಹೆಚ್ಚಾಗಿ ನಿಮಗೆ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ. ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳು ಕೂಡ ಹೆಚ್ಚಾಗ್ತಾ ಹೋಗ್ತವೆ. ಇವಿಷ್ಟು ಬೇಡಿಕೆಯ ಏರಿಕೆಗೆ ಕಾರಣಗಳು. ಇನ್ನು ನಾನು ವಿಡಿಯೋದ ಮುಂದಿನ ಹಂತಕ್ಕೆ ಹೋಗ್ತೇನೆ. ಪೂರೈಕೆ ಕಡಿಮೆ ಆಗಲಿಕ್ಕೆ ಕಾರಣಗಳು. ಪೂರೈಕೆ ಕಡಿಮೆ ಆದಾಗಲೂ ಕೂಡ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ, ಬೇಡಿಕೆ ಹೆಚ್ಚಾದಾಗ ಹಣದುಬ್ಬರ ಸಂಭವಿಸ್ತದೆ, ನಮಗೆ ಗೊತ್ತಿದೆ. ಈಗ ಯಾವುದೋ ಸರಕಿಗೆ ಬೇಡಿಕೆ ಹೆಚ್ಚಾಯಿತು ಅಂತ ಇಟ್ಕೊಳ್ಳಿ, ಆಗ ಬೆಲೆ ತಾನಾಗೆ ಹೆಚ್ಚಾಗ್ತದೆ. ಪೂರೈಕೆ ಕಡಿಮೆಯಾದಾಗಲೂ ಕೂಡ, ನಾನಾಗಲೇ ಹೇಳಿದೆ, ಹಸಿಮೆಣಸಿನಕಾಯಿ ಎಕ್ಸಾಂಪಲ್ ಹೇಳಿದೆ. ಪ್ರತಿದಿನ ಮಾರುಕಟ್ಟೆಯಲ್ಲಿ ಬಳ್ಳಾರಿ ಮಾರುಕಟ್ಟೆಗೆ 100 ಚೀಲ ಮೆಣಸಿನಕಾಯಿ ಬೇಕು ಅಂತ ಹೇಳಿದೆ, 50 ಚೀಲ ಬಂದಿದೆ, ಆಗ ಬೆಲೆ ಹೆಚ್ಚಾಗ್ತದೆ. ಇದು ನಾನು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಇದನ್ನು ನೀವು ಅರ್ಥವ್ಯವಸ್ಥೆಗೆ ಅಪ್ಲೈ ಮಾಡಿ. ಬಳ್ಳಾರಿಯ ಮಾರುಕಟ್ಟೆಯನ್ನು ನೀವು ಇಡೀ ಅರ್ಥವ್ಯವಸ್ಥೆಗೆ ಅಪ್ಲೈ ಮಾಡಿ, ಭಾರತದ ಮಾರುಕಟ್ಟೆಗೆ ಅಪ್ಲೈ ಮಾಡಿ, ಆಗ ನಿಮಗೆ ಗೊತ್ತಾಗ್ತದೆ ಈ ಪೂರೈಕೆ ಕಡಿಮೆ ಆಗಲಿಕ್ಕೆ ಕಾರಣಗಳು ಯಾವ್ಯಾವು. ಫಸ್ಟ್ ಒನ್, ಉತ್ಪಾದನಾಂಗಗಳ ಕೊರತೆ. ಉತ್ಪಾದನಾಂಗಗಳು ಕೊರತೆಯಲ್ಲಿದ್ದಾಗ ನಾವು ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ.
ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಕಷ್ಟು ಪ್ರಮಾಣದಲ್ಲಿ ಉತ್ಪಾದನಾಂಗಗಳು ಪೂರೈಕೆಯಾದರೆ ನೀವು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಬಹುದು. ಆದರೆ ಉತ್ಪಾದನಾಂಗಗಳೇ ಇಲ್ಲದಾಗ, ಬಂಡವಾಳ ಇಲ್ಲ, ಶ್ರಮ ಇಲ್ಲದೇ ಇದ್ದಾಗ ನಿಮ್ಮ ಉತ್ಪಾದನೆ ಹೆಚ್ಚಾಗೋದಿಲ್ಲ. ನೀವು ಪೂರೈಕೆಯನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಬೇಡಿಕೆಗೆ ಅನುಗುಣವಾಗಿ ಪೂರೈಕೆಯನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಆಗ ಬೇಡಿಕೆ ಮತ್ತು ಪೂರೈಕೆಯಲ್ಲಿ ಅಸಮತೋಲನ ಉಂಟಾಗಿ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಸಂಭವಿಸ್ತದೆ. ಹೋರ್ಡಿಂಗ್, ಶೇಖರಣೆ ಅಂತ ಕರಿತೇವೆ. ಶೇಖರಣೆ ಅಲ್ರಿ, ಶೇಖರಣೆ ಮತ್ತೆ ಸ್ವೀಕರಣೆ ಅಂತ ಕಂಡಿರಿ ನೀವು. ಶೇಖರಣೆ ಏನದು? ಶೇಖರಣೆ ಹೋರ್ಡಿಂಗ್ ಅಂತ ಕರಿತೇವೆ. ಈಗ ಅರ್ಥವ್ಯವಸ್ಥೆಯಲ್ಲಿ ಬೆಲೆ ಏರಿಕೆಯ ಪರಿಸ್ಥಿತಿ ಇದೆ ಅಂತ ಹೇಳಿದೆ ನಾನು. ಆಗೇನು ಮಾಡ್ತಾರೆ, ಈ ಒಂದಿಷ್ಟು ಜನ ವ್ಯಾಪಾರಿಗಳು ಹೆಚ್ಚು ಲಾಭ ಮಾಡುವ ಉದ್ದೇಶದಿಂದ ಈರುಳ್ಳಿ ಬೆಲೆ ಏನಾಗ್ತಾ ಇದೆ, ದಿವಸ ₹1 ₹2 ಜಾಸ್ತಿ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ. ಒಬ್ಬ ಏನು ಮಾಡ್ತಾನೆ, 1-2 ಲೋಡ್ ಈರುಳ್ಳಿನ ಖರೀದಿ ಮಾಡಿ ಒಳಗಿಟ್ಕೊಂಡ್ಬಿಡ್ತಾನೆ. ಬೆಲೆ ಜಾಸ್ತಿ ಆಗ್ತಾ ಇದೆಯಲ್ಲ, ನಾನು ನಾಳೆ ಮಾರ್ಕೋಬೋದು. ಈಗ ₹20 ಈರುಳ್ಳಿ ನಾಳೆ ₹30 ಆಗ್ತದೆ, ನಿಧಾನಗತಿಯಲ್ಲಿ ಏರ್ತಾ ಹೋಗಿ ಆಗ ಮಾರಲಿಕ್ಕೆ ಬರ್ತದೆ. ಆ ಕಾರಣದಿಂದ ಅವನೇನು ಮಾಡ್ತಾನೆ, ತೆಗೆದಿಟ್ಬಿಡ್ತಾನೆ. ನೋಡಿ, ನಾನು ಹೇಳಿದೆ 2 ಲೋಡ್ ಎಲ್ಲಿ ಗೊತ್ತು, ಗೋಡೌನ್ಗೆ ಹೋಗಿದೆ. 2 ಲೋಡ್ ಎಲ್ಲಿ ಬರಬೇಕಿತ್ತು, ಮಾರುಕಟ್ಟೆಗೆ ಬರಬೇಕಿತ್ತು. ಆಗ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದೆ. ಯಾವಾಗ ಪೂರೈಕೆ ಕಡಿಮೆ ಆಯಿತೋ ಬೆಲೆ ಇನ್ನೂ ಹೆಚ್ಚಾಗ್ತದೆ. ನೆಕ್ಸ್ಟ್, ಮೂರನೆಯದು ಕೈಗಾರಿಕಾ ವಿವಾದಗಳು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂತ ಕರಿತೇವೆ. ಕೈಗಾರಿಕಾ ವಿವಾದಗಳು ಕೂಡ ನಿಮಗೆ ಪೂರೈಕೆ ಕಡಿಮೆ ಆಗಲಿಕ್ಕೆ ಕಾರಣಗಳಾಗ್ತವೆ. ಹೇಗೆ? ಕೈಗಾರಿಕಾ ವಿವಾದಗಳಿಗೂ ಪೂರೈಕೆಗೂ ಹೇಗೆ ಸಂಬಂಧ? ಎಸ್, ದೆರ್ ಈಸ್ ರಿಲೇಷನ್ಶಿಪ್ ಬಿಟ್ವೀನ್ ದ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ಸ್ ಅಂಡ್ ದ ಸಪ್ಲೈ ಆಫ್ ದ ಗೂಡ್ಸ್ ಅಂಡ್ ಸರ್ವಿಸಸ್. ನಿಮಗೆ ಸಂಬಂಧ ಇದೆ. ಹೇಗೆ ಸಂಬಂಧ ಅಂತಂದರೆ, ಈಗ ಉದ್ಯಮ ಸಂಸ್ಥೆಗಳಲ್ಲಿ 2 ವರ್ಗಗಳನ್ನು ಕಾಣ್ತೇವೆ. ಒಂದು ನಿರ್ವಹಣಾ ಮಂಡಳಿ, ಮ್ಯಾನೇಜ್ಮೆಂಟ್ ಅಂತ ಕರಿತೇವೆ. ಮತ್ತೊಂದು ಲೇಬರ್ ಕ್ಲಾಸ್ ಅಂತ ಕರಿತೇವೆ, ಕಾರ್ಮಿಕ ವರ್ಗ ಮತ್ತು ಮಾಲೀಕ ವರ್ಗ ಅಂತ ಕರಿತೇವೆ. 2 ವರ್ಗಗಳು ನೀವು ಬಹುಶಃ ಗಮನಿಸಿರ್ಬೋದು, ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಹೊಂದಿರ್ತಾರೆ. ಹೆಚ್ಚು ವೇತನಕ್ಕೆ ನಾವು ತೆಗೆದುಕೊಳ್ಬೇಕು ಅಂತ ಇವರಿದ್ರೆ, ಕಡಿಮೆ ವೇತನಕ್ಕೆ ದುಡಿಸ್ಕೊಳ್ಬೇಕು ಅಂತ ಇವರು ಅನ್ಕೊಳ್ತಾ ಇರ್ತಾರೆ. ಸರ್ಕಾರ ನಿಯಮವನ್ನು ಮಾಡಿದೆ. ಆದಾಗ್ಯೂ ಕೂಡ ಒಂದಿಷ್ಟು ಏನಾಗ್ತಾರೆ ಅಂತಂದರೆ, ಅದಕ್ಕಿಂತಲೂ ಕಡಿಮೆ ದುಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾರೆ, ಅಥವಾ ಅಷ್ಟೇ ಪ್ರಮಾಣದಲ್ಲಿ ಸರ್ಕಾರ ಏನು ನಿಗದಿಪಡಿಸಿದೆ ಅಷ್ಟೇ ಪ್ರಮಾಣದಲ್ಲಿ ದುಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಅದೇ ಸಮಯದಲ್ಲಿ ಕಾರ್ಮಿಕರು ಹೆಚ್ಚು ವೇತನವನ್ನು ಪಡಿಬೇಕು ಅಂತ ಒಂದು ಪ್ರಯತ್ನವನ್ನು ಪಡ್ತಾರೆ. ಹೆಚ್ಚು ವೇತನವನ್ನು ಪಡಿಬೇಕು, ಹೆಚ್ಚು ಸೌಲಭ್ಯಗಳನ್ನು ಪಡಿಬೇಕು, ಆ ಸೌಲಭ್ಯ ಬೇಕು, ಈ ಸೌಲಭ್ಯ ಬೇಕು, ನಮಗೆ ಬಸ್ ಬೇಕು, ನಮಗೆ ಶಾಲೆ ಬೇಕು, ನಮಗೆ ಆಸ್ಪತ್ರೆ ಬೇಕು, ಹೀಗೆ ನಮಗೆ ರೇಷನ್ ಪ್ರೊವೈಡ್ ಮಾಡಿ, ಹೀಗೆ ಸೌಲಭ್ಯಗಳನ್ನು ವಿಸ್ತರಿಸಿ ಅಂತಂದು ಬೇಡಿಕೆ ನೀಡಬಹುದು. ಹೀಗೆ ಬೇಡಿಕೆಗಳು ನೀಡ್ತಾ ಹೋದಾಗ ಇವರಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲದೆ ಹೋಗ್ತದೆ. ಆಗೇನಾಗ್ತದೆ, ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂತಾದರೆ ಕೈಗಾರಿಕೆಯಲ್ಲಿ ಏನಾಗ್ತದೆ, ವಿವಾದ, ಮುಷ್ಕರ, ಹರತಾಳ, ಬೀಗಮುದ್ರೆ ಸಂಭವಿಸ್ತದೆ. ನಾನು ಎಕ್ಸಾಂಪಲ್ಗೆ ಟೊಯೋಟೋ ಕಿರ್ಲೋಸ್ಕರ್ ಮೋಟಾರ್ಸ್ ಅಂತ ತೆಗೆದುಕೊಳ್ತೇನೆ. TKM ಅಂತ ಕರಿತೇವೆ. ಕರ್ನಾಟಕದ ಬಿಡದಿಯಲ್ಲಿದೆ. ಅಲ್ಲಿ ಆಗಿಂದಾಗೆ ಸ್ಟ್ರೈಕ್ ಆಗ್ತಾ ಇರ್ತದೆ, ಲಾಕೌಟ್ ಮಾಡ್ತಾರೆ. ಲಾಕೌಟ್ ಮಾಡಿದಾಗ ನಿಮಗೆ ಟೊಯೋಟೋ ಕ್ವಾಲಿಸ್ ಅಥವಾ ಟೊಯೋಟೋ ಇನೋವಾ, ಟೊಯೋಟೋದವು ಏನೇನು ಬರ್ತಾವೋ ಆ ವೆಹಿಕಲ್ಸು ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದೆ. ಅಂದರೆ ಸಿಕ್ಕೋದೇ ಇಲ್ಲ ಸರಕು. ನಾನು ಇದನ್ನು ಉದಾಹರಣೆಗೆ ತೆಗೆದುಕೊಂಡಿದ್ದೇನೆ. ಯಾವಾಗ ನಿಮಗೆ ಬೀಗ ಮುದ್ರೆ, ಅವ್ರು ಬೀಗ ಮುದ್ರೆ ಮಾಡಿಬಿಡ್ತಾರೆ. ಇಲ್ಲ, ನಮ್ಮ ಕೈಯಲ್ಲಿ ಜಾಸ್ತಿ ಮಾಡೋಕ್ಕಾಗಲ್ಲ ಸ್ಯಾಲ್ರಿನ, ನಾವು ಬೀಗ ಮುದ್ರೆ ಮಾಡ್ತೀವಿ, ಲಾಕ್ ಮಾಡಿಬಿಡ್ತೀವಿ, ನೀವೇನನ್ನ ಮಾಡ್ಕೊಳ್ಳಿ. ನಮ್ಮ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಕೂಡ ಮಧ್ಯಪ್ರವೇಶ ಮಾಡಿದರು ಅದನ್ನು ಬಗೆಹರಿಸಲಿಕ್ಕೆ. ಆಗ ಬಗೆಹರಿತದು, ಹೀಗೆ ಒಂದು 2-3 ತಿಂಗಳ ಕೆಳಗೆ. ಓಕೆ, ಇರಲಿ. ಅಂತಹ ಮುಷ್ಕರಗಳು ಸಂಭವಿಸಿದಾಗ ಕಾರ್ಖಾನೆ ನಿಂತು ಹೋಗ್ತದೆ. ಆಗ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದೆ. ಪೂರೈಕೆ ಕಡಿಮೆ ಆದಾಗ ಬೆಲೆ ತಾನಾಗಿ ಹೆಚ್ಚಾಗ್ತದೆ. ನೆಕ್ಸ್ಟ್, ಕಾರ್ಮಿಕರ ಸಂಘಟನೆಗಳು, ಟ್ರೇಡ್ ಯೂನಿಯನ್ಸ್ ಅಂತ ಕರಿತೇವೆ. ಏನು ಕಾರ್ಮಿಕ ಸಂಘಟನೆಗಳು ಏನು ಮಾಡ್ತವೆ? ಕಾರ್ಮಿಕರ ಸಂಘಟನೆಗಳಿಗೂ ಹಣದುಬ್ಬರಕ್ಕೂ ಏನು ಸಂಬಂಧ? ಸಂಬಂಧ ಇದೆ. ಕಾರ್ಮಿಕ ಸಂಘಟನೆಗಳು ಸಾಮಾನ್ಯವಾಗಿ ಸೌಲಭ್ಯಗಳ ಹೆಚ್ಚಳಕ್ಕೆ ಬೇಡಿಕೆಗಳನ್ನು ಇಡ್ತಲೇ ಇರ್ತವೆ. ನೀವು ಮಾಡಲಿಲ್ಲ ಅಂತಂದರೆ ಒತ್ತಡವನ್ನು ತರ್ತವೆ. ಆಗ ಉತ್ಪಾದಕರು ಏನು ಮಾಡಬೇಕಾಗ್ತದೆ, ಮಾಲೀಕರು ಒಪ್ಪಿಕೊಳ್ಬೇಕಾಗ್ತದೆ.
ಆ ಸೌಲಭ್ಯಗಳನ್ನು ಪೂರೈಸಲಿಕ್ಕೆ ಅಥವಾ ಕೂಲಿಯನ್ನು ಹೆಚ್ಚಿಸಲಿಕ್ಕೆ ಅಥವಾ ಇನ್ನಾವುದೇ ಬೇಡಿಕೆಗಳನ್ನು ಈಡೇರಿಸಬೇಕಾಗ್ತದೆ. ಸಂಘಟನೆ ಏನಾಗ್ತದೆ ಅಂತಂದರೆ, ಸಂಘಟನೆ ಇದ್ದಾಗ ನಿಮಗೆ ಚೌಕಾಶಿಯ ಶಕ್ತಿ ಹೆಚ್ಚಾಗ್ತದೆ. ಬಾರ್ಗೈನ್ ವೆನ್ ಯು ಆರ್ ಇನ್ ಆನ್ ಆರ್ಗನೈಸೇಷನ್ ಯು ಆರ್ ಗೋಯಿಂಗ್ ಟು ಗೆಟ್ ಮೋರ್ ಬಾರ್ಗೈನಿಂಗ್ ಪವರ್. ನಿಮಗೆ ಚೌಕಾಶಿಯ ಶಕ್ತಿ ಹೆಚ್ಚಾಗ್ತದೆ. ಆಗೇನಾಗ್ತದೆ, ನಿಮಗೆ ನೀವು ಹೆಚ್ಚು ಚೌಕಾಶಿಯ ಶಕ್ತಿಯನ್ನು ಹೊಂದಿರೋದ್ರಿಂದ ಉತ್ಪಾದಕರು, ಮಾಲೀಕರು ನಿಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕಾಗ್ತದೆ. ಆಗ ಈಡೇರಿಸಬೇಕು ಅಂತಂದರೆ ಸರಕಿನ ಬೆಲೆಯನ್ನು ಹೆಚ್ಚು ಮಾಡಬೇಕಾಗ್ತದೆ. ಈಗ ಇದರ ಪೆನ್ ಬೆಲೆ 20 ರೂಪಾಯಿ ಅಂತ ಇಟ್ಕೊಳ್ಳಿ. ಈಗ ಕಾರ್ಮಿಕರು ಏನು ಮಾಡ್ತಾ ಇದ್ದಾರೆ, ನಮಗೆ ಸೈಟ್ ಕೊಡಿ, ನಮಗೆ ಮನೆ ಕೊಡಿ, ನಮಗೆ ಕ್ವಾರ್ಟರ್ಸ್ ಕೊಡಿ, ನಮಗೆ ರೇಷನ್ ಕೊಡಿ, ಹೀಗೆ ಏನೋ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆಗ ಉತ್ಪಾದಕ ಏನು ಮಾಡ್ತಾನೆ, ಅವನ್ನೆಲ್ಲ ಒದಗಿಸ್ತಾರೆ ಅಂತ ಒದಗಿಸಿದಾಗ ಈ ಪೆನ್ನಿನ ಬೆಲೆಯನ್ನು ಹೆಚ್ಚಿಸಬೇಕಾಗ್ತದೆ. ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರದ ಸನ್ನಿವೇಶ ಸೃಷ್ಟಿಯಾಗ್ತದೆ. ಬೆಲೆ ಹೆಚ್ಚಾದಾಗ ಹಣದುಬ್ಬರದ ಸನ್ನಿವೇಶ ಉಂಟಾಗ್ತದೆ. ನೆಕ್ಸ್ಟ್ ಒನ್, ಪೂರೈಕೆ ಕಡಿಮೆ ಆಗಲಿಕ್ಕೆ ಮತ್ತೊಂದು ಪ್ರಮುಖ ಕಾರಣ ಯಾವುದಪ್ಪ ಅಂತಂದರೆ ನೈಸರ್ಗಿಕ ವಿಪತ್ತುಗಳು, ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಕರಿತೇವೆ. ಸುಮಾರು ಸಾರಿ ಆಗ್ತಲೇ ಇರ್ತದೆ. ಇಡೀ ಭಾರತದಲ್ಲಿ ಆವಾಗವಾಗ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗ್ತಲೇ ಇರ್ತದೆ. ಯಾವಾಗ ಕೊಚ್ಕೊಂಡು ಹೋಗ್ತದೋ ಆಗ ನಿಮಗೆ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದೆ. ಈಗ ಸಿಕ್ಕಾಬಟ್ಟೆ ಮಳೆ ಬಂದ್ಬಿಟ್ಟು ಭತ್ತದ ಗದ್ದೆಗಳೆಲ್ಲವೂ ಕೂಡ ಮುಳುಗಿ ಹೋಗ್ಬಿಟ್ಟಿದ್ದಾವೆ ಅಂತ ಇಟ್ಕೊಳ್ಳಿ. ಆಗ ಭತ್ತದ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದೆ. ಭತ್ತದ ಪೂರೈಕೆ ಪ್ರಮಾಣ ಕಡಿಮೆ ಆದಾಗ ತಾನಾಗಿ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರದ ಸನ್ನಿವೇಶ ಸೃಷ್ಟಿಯಾಗ್ತದೆ. ಇದು ಯಾವುದು, ನಿಮಗೆ ನೈಸರ್ಗಿಕ ವಿಪತ್ತುಗಳು ಯಾವ್ದು ಸಂಭವಿಸಿದ್ರು, ಅದು ಬರಗಾಲ ಇರ್ಬೋದು, ಅಥವಾ ಅತಿವೃಷ್ಟಿ ಇರ್ಬೋದು, ಅನಾವೃಷ್ಟಿ ಇರ್ಬೋದು, ಅಥವಾ ಇನ್ಯಾವುದೇ ಸಂಭವಿಸಿದರೂ ಕೂಡ ನಿಮಗೆ ಪೂರೈಕೆ ಪ್ರಮಾಣ ಕಡಿಮೆ ಆಗ್ತದೆ. ಇದು ಕೂಡ ಈಗ ಕೊರೋನಾ ಬಂದಿದೆ, ಇದು ಕೂಡ ನಿಮಗೆ ನೈಸರ್ಗಿಕ ವಿಪತ್ತೇ, ಇದು ಕೂಡ ನ್ಯಾಚುರಲ್ ಡಿಸಾಸ್ಟರೇ, ಸಾಂಕ್ರಾಮಿಕ ರೋಗ ಬಂದುಬಿಟ್ಟಿದೆ. ಹಾಗಾಗಿ ಉತ್ಪಾದನೆ ನಿಂತೋಗ್ಬಿಟ್ಟಿದ್ದಾವೆ, ಎಲ್ಲ ಲಾಕ್ಡೌನ್ ಆಗಿದೆ, ಪೂರೈಕೆ ಪ್ರಮಾಣ ಕಡಿಮೆ ಆಗಿದೆ, ಬೆಲೆ ಹೆಚ್ಚಾಗಿದೆ. ವಿದೇಶಗಳಿಂದ ಬೇಡಿಕೆ ಇಲ್ಲೂ ಇದೆ, ರಫ್ತಿನಲ್ಲಿ ಹೆಚ್ಚಳ, ವಿದೇಶಗಳಿಂದ ಬೇಡಿಕೆ. ಈಗ ನಮ್ಮ ಸರಕಿಗೆ ವಿದೇಶಗಳಲ್ಲಿ ಒಳ್ಳೆಯ ಲಾಭ ಬರ್ತಾ ಇದೆ ಅಂತ ಹಾಗೇನು ಮಾಡ್ತಾರೆ, ಉತ್ಪಾದಕರು ವಿದೇಶಗಳಿಗೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈಗ ಪೆನ್ನನ್ನು ತೆಗೆದುಕೊಂಡೆ ನಾನು. ಪೆನ್ನು ನಮಗೆ ಬೇಕು, ಉತ್ಪಾದನೆ ಮಾಡ್ತಾ ಇದ್ದಾನೆ. ವಿದೇಶದವರು ನಾವು 30 ರೂಪಾಯಿ ಕೊಡ್ತೀವಿ, ಕಳಿಸ್ರಿ ನಮಗೆ ಪೆನ್ನ ಅಂತ ಹೇಳ್ತಾರೆ. ಅವಾಗೇನು ಮಾಡ್ತಾನೆ ಉತ್ಪಾದಕ, ಎಲ್ಲವನ್ನೂ ಕೂಡ ರಫ್ತು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆಗ ನಮ್ಮಲ್ಲಿ ಪೆನ್ನುಗಳ ಕೊರತೆ ಕಂಡು ಬರ್ತದೆ. ಆದ್ದರಿಂದ ವಿದೇಶಗಳಿಂದ ಬೇಡಿಕೆ ಹೆಚ್ಚಾದಾಗ ನಮ್ಮಲ್ಲಿ ಪೂರೈಕೆಯ ಪ್ರಮಾಣ ಕಡಿಮೆ ಆಗ್ತದೆ. ಇವೆಲ್ಲದರ ಜೊತೆಗೆ, ಈ ಎಲ್ಲ ಅಂಶಗಳ ಜೊತೆಗೆ ಹವಾಮಾನ ಪ್ರಭಾವವನ್ನು ಬೀರ್ತದೆ. ಅಡಿಷನಲ್ ಆಗಿ, ಹೆಚ್ಚುವರಿಯಾಗಿ ಹವಾಮಾನ ಪ್ರಭಾವವನ್ನು ಬೀರ್ತದೆ ನಿಮಗೆ ಹಣದುಬ್ಬರದ ಮೇಲೆ. ಭವಿಷ್ಯದ ನಿರೀಕ್ಷೆಗಳು, ಆದಾಯದ ಪ್ರಮಾಣ ಇತ್ಯಾದಿ ಅಂಶಗಳು ಪ್ರಭಾವವನ್ನು ಬೀರ್ತವೆ. ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರ ಜೊತೆಗೆ ಶೇರ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.